ಬಿಜೆಪಿ ಭಿನ್ನರ ವಿರುದ್ಧ ಕೆಂಡ ಕಾರಿದ ನಾಯಕ, ರೆಬಲ್ಸ್ ನಾಯಕರ ವಿರುದ್ಧ ಬೆಂಕಿ ಉಗುಳಿದ ಮುಖಂಡ. ಯಡಿಯೂರಪ್ಪನೇ ನಮ್ಮ ನಾಯಕ, ವಿಜೇಂದ್ರನೇ ನಮ್ಮ ಪಕ್ಷದ ಅಧ್ಯಕ್ಷ. ಇದು ಮಾಜಿ ಶಾಸಕನೊಬ್ಬನ ಆಕ್ರೋಶ. ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಹೀನಾಯವಾಗಿ ಸೋಲು ಕಂಡಂತಹ ರೇಣುಕಾಚಾರ್ಯ, ಅದಾದ ನಂತರ ಪಕ್ಷದ ಜವಾಬ್ದಾರಿಯೂ ರೇಣುಕಾಚಾರ್ಯನಿಗಿಲ್ಲ. ರೇಣುಕಾಚಾರ್ಯ ಈಗ ಅಕ್ಷರಶಃ ಎಂಟಿ ಕ್ಯಾರೆಕ್ಟರ್. ಒಂದೋ ಪಕ್ಷದ ಜವಾಬ್ದಾರಿ, ಒಂದೋ ರಾಜಕೀಯವಾದಂತಹ ಜವಾಬ್ದಾರಿ, ಇದು ಯಾವುದೂ ಇಲ್ಲದೆ ಖಾಲಿ ಕೂತ್ಕೊಂಡಿರುವಂತಹ ರೇಣುಕಾಚಾರ್ಯ ಅವರಿಗೆ ಒಂದು ಆಯ್ಕೆಗಳಿತ್ತು. ಒಂದೋ ಬಿಜೆಪಿಯ ಒಳ ಜಗಳಕ್ಕೆ ಸಂಬಂಧಪಟ್ಟ ಹಾಗೆ, ಒಂದೋ ವಿಜೇಂದ್ರರ ಪರ ಬ್ಯಾಟ್ ಬೀಸೋದು ಅಥವಾ ಯತ್ನಾಳ್ ಪರ ಬ್ಯಾಟ್ ಬೀಸೋದು. ಆಯ್ಕೆಯನ್ನ ಮಾಡಿಕೊಂಡಿದ್ದು ರೇಣುಕಾಚಾರ್ಯ ವಿಜೇಂದ್ರರನ್ನ. ಯಾವಾಗ ಯತ್ನಾಳ್ ವಿಜೇಂದ್ರರ ವಿರುದ್ಧ ವಕ್ಫ್ ಎನ್ನುವಂತಹ ಕ್ಯಾಂಪೇನ್ ಮಾಡೋದಕ್ಕೆ ಶುರು ಮಾಡಿದ್ರು, ಆಗಿನಿಂದಲೂ ಈವರೆಗೂ ಕೂಡ ಯತ್ನಾಳ್ ವಿರುದ್ಧ ಕತ್ತಿ ಮಸಿತಾ ಬಂದಿದ್ದಾರೆ ರೇಣುಕಾಚಾರ್ಯ, ಮಾಜಿ ಶಾಸಕ. ಪರೋಕ್ಷವಾಗಿ ಯತ್ನಾಳ್ನನ್ನ ಟಾಂಗ್ ಕೊಡ್ತಾ ಇದ್ದಂತಹ ರೇಣುಕಾಚಾರ್ಯ ಬರಬರುತ್ತಾ ವಿಜೇಂದ್ರರ ಪರ ನಿಂತ್ಕೊಂಡು ಯತ್ನಾಳ್ ವಿರುದ್ಧ ಯುದ್ಧವನ್ನೇ ಸಾರಿದ್ರು ಬಹಿರಂಗವಾಗಿ. ಅದಾದ ಮೇಲೆ ಪಿ ರಾಜೀವ್ ಸೇರ್ಕೊಂಡ್ರು. ಈಗ ಯಡಿಯೂರಪ್ಪ ಪಕ್ಷ ಬೆಳೆಸಿ ಸರ್ಕಾರ ರಚಿಸಿದವರು, ಕರ್ನಾಟಕದಲ್ಲಿ ಬಿಜೆಪಿಗೆ ಅಡಿಪಾಯ ಹಾಕಿದವರು, BSY ಅವರ ವಿರುದ್ಧ ಮಾತನಾಡುವ ನೈತಿಕತೆ ಯತ್ನಾಳ್ಗೆ ಇಲ್ಲ ಅಂತ ಹೇಳಿ ರೇಣುಕಾಚಾರ್ಯ ಹಲ್ ಕಚ್ಕೊಂಡು ಮಾತನಾಡಿದ್ದಾರೆ. ಯತ್ನಾಳ್, ಕುಮಾರ್ ಬಂಗಾರಪ್ಪ, ಜಾರಕಿಹೊಳಿ ವಿರುದ್ಧವೂ ಕೂಡ ಕೆಂಡ ಕಾರಿದ್ದಾರೆ. ರೆಬಲ್ಸ್ ವಿರುದ್ಧ ಕೆಂಡ ಕಾರಿದ ಆ ನಾಯಕ ಯಾರು ಎನ್ನುವಂತ, ಆ ನಾಯಕ ಬೇರಾರೂ ಅಲ್ಲ, MP ರೇಣುಕಾಚಾರ್ಯ. ನಮಗೂ ದೆಹಲಿಗೂ ಹೋಗೋಕೆ ಬರುತ್ತೆ, ಹೋದ್ರೆ ಅಲ್ಲಿ ಬಾಗಿಲು ತೆಗೆಯೋರು ಯಾರು? ನಮಗೇನು ದೆಹಲಿ ನಾಯಕರು ಯಾರೂ ಗೊತ್ತಿಲ್ವಾ? ನಮ್ಮಲ್ಲಿ ಘಟಾನುಘಟಿ ನಾಯಕರು 85 ಜನ ಇದ್ದಾರೆ. ಇವ್ರು ಹೇಳಕತ್ತಿರೋದು 85 ಅಂತ ಕಾಣ್ತಿಲ್ಲ. ರೆಬಲ್ಸ್ ನಾಯಕರ ವಿರುದ್ಧ ನಿಗಿ ಕೆಂಡವಾದ ರೇಣುಕಾಚಾರ್ಯ. ಯಡಿಯೂರಪ್ಪ ಪಕ್ಷ ಬೆಳೆಸಿ ಸರ್ಕಾರ ರಚಿಸಿದವರು, ಕಾಲಿಗೆ ಚಕ್ರ ಕಟ್ಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಬಿಜೆಪಿಯನ್ನ ಬಲಪಡಿಸಿದವರು, ಅದರಲ್ಲಿ ಯಾವುದೇ ಸಂದೇಹ ಬೇಡ. ಅವರ ವಿರುದ್ಧ ಮಾತನಾಡುವ ನೈತಿಕತೆ ಯತ್ನಾಳ್ಗೆ ಇಲ್ಲ. ನಿಜಕ್ಕೂ 100ಕ್ಕೂ 100 ಸತ್ಯ. ಯತ್ನಾಳ್, ಕುಮಾರ್ ಬಂಗಾರಪ್ಪ, ಜಾರಕಿಹೊಳಿ ವಿರುದ್ಧ ಕೆಂಡ, ರೆಬಲ್ಸ್ ವಿರುದ್ಧ ಕೆಂಡ ಕಾರಿದ ರೇಣುಕಾಚಾರ್ಯ. ನೋಡಿ, ರಮೇಶ್ ಜಾರಕಿಹೊಳಿ, BY ವಿಜೇಂದ್ರರ ವಿರುದ್ಧ ಕತ್ತಿ ಮಸಿದ್ರೆ ಹೊರತು ಯಡಿಯೂರಪ್ಪರ ಬೆನ್ನಿಗೇರಕ್ಕೆ ಹೋಗಲಿಲ್ಲ. ರಮೇಶ್ ಜಾರಕಿಹೊಳಿ ಆಗಿರಲಿ ಅಥವಾ ಸಿದ್ದೇಶ್ವರ್ ಆಗಿರಲಿ ಅಥವಾ ಸುಧಾಕರ್ ಕೂಡ ಪರೋಕ್ಷವಾಗಿ ಯಡಿಯೂರಪ್ಪರ ವಿರುದ್ಧ ನಿಂತ್ಕೊಂಡ್ರೆ ಹೊರತಾಗಿ ನೇರವಾಗಿ BY ವಿಜೇಂದ್ರ ವಿರುದ್ಧವೇ ನಿಂತ್ಕೊಂಡಿದ್ದು. ರಾಜಕೀಯ ಗುರು ಅಂದ್ರು. ಯತ್ನಾಳ್ ಕೂಡ, ಯತ್ನಾಳೊಬ್ಬರನ್ನ ಹೊರತುಪಡಿಸಿದ್ರೆ ಉಳಿದೆಲ್ಲ ರೆಬಲ್ಸ್ ನಾಯಕರು ಯಡಿಯೂರಪ್ಪರ ಬೆನ್ನಿಗೇರೋದಕ್ಕೆ ಹೋಗಲಿಲ್ಲ. ಎಲ್ಲರೂ ಕೂಡ ನೇರವಾಗಿ ಖಂಡ ತುಂಡವಾಗಿ ಖಂಡಿಸಿದ್ದು BY ವಿಜೇಂದ್ರರನ್ನ. ರೇಣುಕಾಚಾರ್ಯ ಮಾತ್ರ ಯಡಿಯೂರಪ್ಪರ ವಿರುದ್ಧವಾಗಿ ಮಾತನಾಡುವಂತಹ ನೈತಿಕತೆ ನಿಮಗೆ ಯಾರಿಗೂ ಇಲ್ಲ. ಕರ್ನಾಟಕದಲ್ಲಿ ಬಿಜೆಪಿಯನ್ನ ಬಲಪಡಿಸಿದ ಅಗ್ರಗಣ್ಯ ನಾಯಕ BS ಯಡಿಯೂರಪ್ಪ. ಬಿಜೆಪಿಯನ್ನ ಆಂತರಿಕವಾಗಿಯೂ ಮತ್ತು ಬಾಹ್ಯವಾಗಿಯೂ ಶಕ್ತಿಪಡಿಸಿದಂಥ ಒಬ್ಬ ನಾಯಕ BS ಯಡಿಯೂರಪ್ಪ. ಹಾಗಾಗಿ BS ಯಡಿಯೂರಪ್ಪರ ವಿರುದ್ಧ ಅಥವಾ BS ಯಡಿಯೂರಪ್ಪರ ಮೇಲೆ ಆರೋಪ ಮಾಡುವ ಯಾವ ಯೋಗ್ಯತೆ, ಯಾವ ಅರ್ಹತೆ, ಯಾವ ನೈತಿಕತೆಯೂ ನಿಮಗಿಲ್ಲ ಅಂಥೇಳಿ MP ರೇಣುಕಾಚಾರ್ಯ ಘಂಟಾಘೋಷವಾಗಿ ಅವರ ವಿರುದ್ಧ ಮಾತನಾಡಿದ್ದಾರೆ. ಹೀಗಂತ ಸಾಕಷ್ಟು ಯಡಿಯೂರಪ್ಪ ಪಕ್ಷ ಬೆಳೆಸಿ ಸರ್ಕಾರ ರಚಿಸಿದವರು, ಕರ್ನಾಟಕದಲ್ಲಿ ಬಿಜೆಪಿಗೆ ಅಡಿಪಾಯ ಹಾಕಿದವರು, ಅವರ ವಿರುದ್ಧ ಮಾತನಾಡ್ತೀರಿ. ಯತ್ನಾಳ್ ವಿರುದ್ಧ ನಿಗಿ ಕೆಂಡ ಕಾರಿದ್ದಾರೆ ರೇಣುಕಾಚಾರ್ಯ. ಯತ್ನಾಳ್, ಕುಮಾರ್ ಬಂಗಾರಪ್ಪ, ಜಾರಕಿಹೊಳಿ ವಿರುದ್ಧ ಕೆಂಡ ಕಾರಿರುವಂತಹದ್ದು. ರೆಬಲ್ಸ್ ವಿರುದ್ಧ ಕೆಂಡ ಕಾರಿದ ಆ ನಾಯಕ ಮಾಜಿ ಶಾಸಕ, ಮಾಜಿ ಸಚಿವ ರೇಣುಕಾಚಾರ್ಯ. ಆ ನಾಯಕ ಈಗ ಎಲ್ಲರ ವಿರುದ್ಧ, ರೆಬಲ್ಸ್ ಯಾರ್ಯಾರು ಈಗ BY ವಿಜೇಂದ್ರರ ವಿರುದ್ಧ ಸೆಟೆದು ನಿಂತಿದ್ದಾರೋ ಅವರ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ದಿಲ್ಲಿ ದೊರೆಗಳಿಗೆ ದೂರಿನ ಮಳೆ ಒಂದು ಕಡೆಯಾದರೆ,
ಮತ್ತೊಂದು ಕಡೆ ರೇಣುಕಾಚಾರ್ಯ ರಾಜ್ಯದಲ್ಲಿಯೇ ಬಂಡಾಯ ಎದ್ದವರ ವಿರುದ್ಧ ಗುಡುಕ್ತಾ ಇದ್ದಾರೆ. ದೆಹಲಿಗೆ ಒಂದು ದಂಡು ಹೋಗಿ BY ವಿಜೇಂದ್ರರ ವಿರುದ್ಧ ಸಾಲು ಸಾಲು ದೂರುಗಳನ್ನು ದಾಖಲು ಮಾಡ್ತು. ಅದಾದ ನಂತರ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಡೆವಲಪ್ಮೆಂಟ್ ಇದೆಯಲ್ಲ, ಅದು ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ.